ಹರೇ ಕೃಷ್ಣ. ಶ್ರಾವಣ ಮಾಸ ಬಂತು ಅಂದ್ರೆ ಎಲ್ಲೆಲ್ಲದ ಸಂಭ್ರಮ ಸಡಗರ. ಶ್ರಾವಣ ಮಾಸ ಅಂದ್ರೆ ಪೂಜೆ, ವ್ರತ, ಹಬ್ಬಗಳಿಂದ ತುಂಬಿರುವ ಪವಿತ್ರ ಮಾಸ. ಒಂದರ ಹಿಂದೆ ಒಂದರಂತೆ ಹಬ್ಬಗಳು ಬರುತ್ತಾ ಇರೋದ್ರಿಂದ ಯಾವ ದಿನ ಯಾವ ಆಚರಣೆ ಇದೆ ಅನ್ನೋದನ್ನ ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಗೊಂದಲ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ 2026ರ ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳನ್ನು ದಿನಾಂಕದ ಪ್ರಕಾರ ಒಂದೊಂದಾಗಿ ತಿಳಿಸ್ತೇನೆ. ಹಾಗಿದ್ರೆ ಮೊದಲಿಗೆ ಶ್ರಾವಣ ಮಾಸ ಶುರುವಾಗೋದಕ್ಕಿಂತ ಮುಂಚೆ ಬರುವ ಒಂದು ಪ್ರಮುಖ ಆಚರಣೆಯಿಂದ ಆರಂಭ ಮಾಡೋಣ. ಮೊದಲಿಗೆ ಆಗಸ್ಟ್ 12 ಬುಧವಾರ ಬಂದಿರುವ ಭೀಮನ ಅಮಾವಾಸ್ಯೆ ಬಗ್ಗೆ ನೋಡೋಣ. ಈ ದಿನವನ್ನು ಜ್ಯೋತಿರ್ಭೀಮೇಶ್ವರ ವ್ರತ, ದಿವಸಿ ಗೌರಿ ವ್ರತ, ದೀಪಸ್ತಂಭ ಗೌರಿ ವ್ರತ, ನಾಗರ ಅಮಾವಾಸ್ಯೆ ಅಂತಲೂ ಕರೀತಾರೆ. ವಿವಾಹಿತ ಮಹಿಳೆಯರು ಕುಟುಂಬದ ಕ್ಷೇಮ, ಪತಿಯ ಆಯುರಾರೋಗ್ಯ ಹಾಗೂ ಸೌಭಾಗ್ಯಕ್ಕಾಗಿ ಈ ವ್ರತವನ್ನು ಭಕ್ತಿಯಿಂದ ಆಚರಿಸ್ತಾರೆ. ಇದರ ಜೊತೆಗೆ ಆಟಿ ಅಮಾವಾಸ್ಯೆಯು ಇದೇ ದಿನ ಬಂದಿದೆ. ವಿಶೇಷವಾಗಿ ಕರಾವಳಿ ಕರ್ನಾಟಕದಲ್ಲಿ ಈ ದಿನಕ್ಕೆ ತುಂಬಾ ಮಹತ್ವ ಇದೆ. ದೇವರ ಪೂಜೆ, ಪಿತೃಸ್ಮರಣೆ ಹಾಗೂ ಸಂಪ್ರದಾಯದಂತೆ ಆಟಿ ಔಷಧಿ ಸೇವನೆ ಮಾಡುವ ಆಚರಣೆಯೂ ಇದೆ. ಹಾಗಾಗಿ ಆಗಸ್ಟ್ 12 ಬುಧವಾರ ಭೀಮನ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ಸೇರಿದಂತೆ ಹಲವು ಪ್ರಮುಖ ಆಚರಣೆಗಳು ಬಂದಿವೆ. ಆಗಸ್ಟ್ 14 ಶುಕ್ರವಾರ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಬಂದಿದೆ. ಶ್ರಾವಣದ ಪ್ರತಿಯೊಂದು ಶುಕ್ರವಾರವೂ ಮಹಾಲಕ್ಷ್ಮೀ ದೇವಿಯ ಆರಾಧನೆಗೆ ಬಹಳ ವಿಶೇಷ ಎಂದು ಹೇಳಲಾಗುತ್ತದೆ. ಅನೇಕ ಮನೆಗಳಲ್ಲಿ ಈ ದಿನ ಮಾಸ ಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡ್ತಾರೆ. ನಂತರ 1 ತಿಂಗಳ ಕಾಲ ಪ್ರತಿದಿನ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಕೊನೆಯ ದಿನ ವಿಧಿವತ್ತಾಗಿ ವಿಸರ್ಜನೆ ಮಾಡ್ತಾರೆ. ಅದರ ನಂತರ ಆಗಸ್ಟ್ 16 ಭಾನುವಾರ ನಾಗರ ಚೌತಿ ಬಂದಿದೆ. ನಾಗದೇವರ ಪೂಜೆ ಮಾಡುವ ಪ್ರಮುಖ ದಿನಗಳಲ್ಲಿ ಇದು ಕೂಡ ಒಂದು. ವಿಶೇಷವಾಗಿ ಸ್ತ್ರೀಯರು ಉಪವಾಸವಿದ್ದು ನಾಗದೇವರಿಗೆ ಪೂಜೆ ಮಾಡುವ ಸಂಪ್ರದಾಯವಿದೆ. ಮುಂದಿನ ದಿನ ಆಗಸ್ಟ್ 17 ಸೋಮವಾರ ನಾಗರ ಪಂಚಮಿ ಬಂದಿದೆ. ನಾಗರ ಚೌತಿಯ ನಂತರದ ದಿನವೇ ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ದಿನವೂ ನಾಗದೇವರ ಆರಾಧನೆ ಮಾಡಿ ಕುಟುಂಬದ ಕ್ಷೇಮ, ಸಂತಾನದ ಉಳಿತು ಹಾಗೂ ಶುಭ ಫಲಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಮುಂದೆ ಆಗಸ್ಟ್ 18 ಮಂಗಳವಾರ ಷಷ್ಠಿ ತಿಥಿ ಬಂದಿದೆ. ಈ ದಿನ ಷಷ್ಠಿ ಪೂಜೆ, ಕಲ್ಕಿ ಜಯಂತಿ, ಸಿರಿಯಾಳ ಷಷ್ಠಿ ಜೊತೆಗೆ ಮಂಗಳಗೌರಿ ವ್ರತದ ಆರಂಭ ಕೂಡ ಇದೇ ದಿನ ಬರುತ್ತದೆ. ಶ್ರಾವಣ ಮಂಗಳವಾರಗಳಿಗೆ ವಿಶೇಷ ಮಹತ್ವ ಇರುವುದರಿಂದ ಅನೇಕ ಸ್ತ್ರೀಯರು ಈ ದಿನದಿಂದ ಮಂಗಳಗೌರಿ ವ್ರತವನ್ನು ಆರಂಭಿಸ್ತಾರೆ. ಮಂಗಳಗೌರಿ ವ್ರತವನ್ನ ಮದುವೆಯಾದ 5 ವರ್ಷ ಶ್ರಾವಣ ಮಾಸದ ಮಂಗಳವಾರಗಳಲ್ಲಿ ಆಚರಿಸಲಾಗುತ್ತದೆ. ಆಗಸ್ಟ್ 25 ಮಂಗಳವಾರ ಎರಡನೇ ಮಂಗಳಗೌರಿ ವ್ರತ ಬರುತ್ತದೆ. ಶ್ರಾವಣ ಮಂಗಳವಾರಗಳಲ್ಲಿ ಗೌರಿ ದೇವಿಯ ಆರಾಧನೆಗೆ ವಿಶೇಷ ಮಹತ್ವ ಇದೆ. ಮುಂದೆ ಆಗಸ್ಟ್ 26 ಬುಧವಾರ ಋಗ್ ಉಪಕರ್ಮ ಬಂದಿದೆ. ಋಗ್ವೇದ ಅಧ್ಯಯನ ಮಾಡುವವರು ಈ ದಿನ ಉಪಕರ್ಮವನ್ನು ಆಚರಿಸ್ತಾರೆ. ಯಜ್ಞೋಪವೀತ ಧಾರಣೆ, ಋಷಿ ತರ್ಪಣ ಹಾಗೂ ವೇದಾಧ್ಯಯನದ ಪುನರಾರಂಭ ಮಾಡುವ ಪ್ರಮುಖ ದಿನ ಇದಾಗಿದೆ. ಆಗಸ್ಟ್ 28 ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ, ಹುಣ್ಣಿಮೆ, ನೂಲ ಹುಣ್ಣಿಮೆ, ರಕ್ಷಾಬಂಧನ, ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲವೂ ಒಂದೇ ದಿನ ಆಚರಿಸಲಾಗುತ್ತದೆ. ಇದರ ಜೊತೆಗೆ ಯಜುರ್ ಉಪಕರ್ಮವು ಇದೇ ದಿನ ಬಂದಿದೆ. ಯಜುರ್ವೇದದ ಅಧ್ಯಯನ ಮಾಡುವವರು ಈ ದಿನ ಉಪಕರ್ಮವನ್ನು ನೆರವೇರಿಸ್ತಾರೆ. ಆದ್ದರಿಂದ ಆಗಸ್ಟ್ 28 ಈ ಶ್ರಾವಣ ಮಾಸದ ಅತ್ಯಂತ ವಿಶೇಷ ದಿನಗಳಲ್ಲಿ ಒಂದು ಎಂದು ಹೇಳಬಹುದು. ಇದರ ನಂತರ ಆಗಸ್ಟ್ 29, 30 ಮತ್ತು 31 ಈ 3 ದಿನಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಈ 3 ದಿನಗಳಲ್ಲೂ ರಾಯರ ಮಠಗಳಲ್ಲಿ ವಿಶೇಷ ಪೂಜೆ, ಪಾರಾಯಣ, ಸೇವೆ ಹಾಗೂ ಅನ್ನ ಸಂತರ್ಪಣೆ ನಡೆಯುತ್ತದೆ. ರಾಯರ ಭಕ್ತರು ಈ ದಿನಗಳಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡುವುದು ಅಥವಾ ಸಮೀಪದ ರಾಯರ ಮಠಕ್ಕೆ ಹೋಗಿ ಸೇವೆ ಸಲ್ಲಿಸುವುದು ವಿಶೇಷ. ಮುಂದೆ ಸೆಪ್ಟೆಂಬರ್ 1 ಮಂಗಳವಾರ ಮತ್ತೊಂದು ಮಂಗಳಗೌರಿ ವ್ರತ ಬರುತ್ತದೆ. ಆಮೇಲೆ ಎಲ್ಲರೂ ಬಹಳ ಸಂಭ್ರಮದಿಂದ ಆಚರಿಸುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಪ್ಟೆಂಬರ್ 4 ಶುಕ್ರವಾರ ಅಷ್ಟಮಿ ತಿಥಿ ಬಂದಿದೆ. ಈ ದಿನವೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ. ಅಂದು ಉಪವಾಸವಿದ್ದು ಶ್ರೀಕೃಷ್ಣನಿಗೆ ವಿಶೇಷ ಪೂಜೆ ಮಾಡಲಾಗುತ್ತದೆ. ಮನೆಗಳಲ್ಲಿ ತುಳಸಿ ಕಟ್ಟೆ, ದೇವರ ಮನೆಯನ್ನು ಅಲಂಕರಿಸಿ ಚಿಕ್ಕ ಚಿಕ್ಕ ಕೃಷ್ಣನ ಪಾದಗಳನ್ನಿಟ್ಟು ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ 5 ಶನಿವಾರ ನವಮಿ ತಿಥಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಉಪವಾಸ ಮಾಡಿದವರು ಈ ದಿನ ಪಾರಣೆ ಮಾಡಬೇಕು.
ನಂತರ ಸೆಪ್ಟೆಂಬರ್ 8 ಮಂಗಳವಾರ ಮತ್ತೊಂದು ಮಂಗಳಗೌರಿ ವ್ರತ ಬರುತ್ತದೆ. ಈ ಮೂಲಕ 2026ರ ಶ್ರಾವಣ ಮಾಸದ ಪ್ರಮುಖ ಹಬ್ಬಗಳು ಮತ್ತು ವ್ರತಗಳು ಪೂರ್ಣಗೊಳ್ಳುತ್ತವೆ. ನೀವು ಈಗಲೇ ಈ ದಿನಾಂಕಗಳನ್ನ ನಿಮ್ಮ ಕ್ಯಾಲೆಂಡರ್‌ನಲ್ಲಿ ಗುರುತು ಹಾಕಿಕೊಂಡು ಪೂಜೆಗೆ ಬೇಕಾಗುವ ತಯಾರಿಯನ್ನ ನಿಧಾನವಾಗಿ ಮಾಡಿಕೊಳ್ಳಿ. ಭಕ್ತಿ, ಶ್ರದ್ಧೆ ಮತ್ತು ಸಂತೋಷದಿಂದ ಈ ಶ್ರಾವಣ ಮಾಸದ ಪ್ರತಿಯೊಂದು ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ ಮುಂಚಿತವಾಗಿ ಶ್ರಾವಣ ಮಾಸದ ಹಾರ್ದಿಕ ಶುಭಾಶಯಗಳು. ಶ್ರೀ ಕೃಷ್ಣಾರ್ಪಣಮಸ್ತು.